ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ಸ್ ಇದ್ದಿದ್ದರಿಂದ ಇಂಡಿಯಾ ವುಮೆನ್ಸ್ ಆಸ್ಟ್ರೇಲಿಯಾ ವುಮೆನ್ಸ್ನ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ. ಇವತ್ತು ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು. ಎದ್ದೇಳಷ್ಟೊತ್ತಿಗೆ ಬೆಳಗ್ಗೆ ಟಿಫನ್ಗೆ ಅಂತ ರೂಮಲ್ಲಿ ಅವಲಕ್ಕಿ ಮಾಡಿದ್ರು. ಎದ್ದು ಫ್ರೆಶ್ ಆಗಿ ಟಿಫನ್ ತಿನ್ನೋಷ್ಟೊತ್ತಿಗೆ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಸೆಮಿಫೈನಲ್ ಸ್ಟಾರ್ಟ್ ಆಯಿತು. ಫಸ್ಟ್ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಅವರು ಇಂಡಿಯಾ ಅವರು ಮುಟ್ಟು ನೋಡ್ಕೊಳ್ಳೋ ಥರ ಹೊಡೆದ್ರು. ಮೆನ್ಸ್ ಹೆಂಗ ವರ್ಲ್ಡ್ ಕಪ್ ಗೆಲ್ಲಲಿಲ್ಲ, ಅಟ್ಲೀಸ್ಟ್ ವುಮೆನ್ಸ್ ಆದರೂ ಗೆಲ್ತಾರೆ ಅಂದರೆ ಇವ್ರು ಈ ಥರ ಮಾಡಿಬಿಟ್ರು ಅಂತ ತಲೆ ಕೆರ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪಾರ್ಕ್ ಮಾಡಿರೋ ಗಾಡಿನ ಹೊರಗಡೆ ತೆಗೆದು ಟೀ ಕುಡಿಯೋಣ ಅಂತ ಹೋದೆ. ಸರಿ ಇಲ್ದಿರೋ ದಾರಿಯಲ್ಲಿ ಗಾಡಿ ಓಡಿಸ್ಕೊಂಡು ಟೀ ಚೆನ್ನಾಗಿಲ್ಲ ಅಂದರೂ ಕೊಟ್ಟಿರೋ 10 ರೂಪಾಯಿ ವೇಸ್ಟ್ ಆಗಬಾರ್ದು ಅಂತ ಕೊಟ್ಟಿರೋ ಟೀನ ಕುಡ್ಕೊಂಡು ಇನ್ನೂ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಇದೆ, ಗೆದ್ರು ಗೆಲ್ಬೋದು ಅಂತ ಹೋಪ್ ಇಟ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಗ್ರೌಂಡ್ ಫ್ಲೋರಲ್ಲಿ ಗಾಡಿನ ಪಾರ್ಕ್ ಮಾಡಿ ಮ್ಯಾಚ್ ನೋಡೋಣ ಅಂತ ಹೋದೆ. ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇದೆ ಅಂತ ಗೊತ್ತಾಗಿ ಊಟಕ್ಕೆ ಏನೂ ಇಲ್ಲ ಅಂತ ಹೇಳಿ ರೈಸ್ ಇಡೋಣ ಅಂತ ಹೋದೆ. ರೈಸ್ ಎಲ್ಲ ಇಟ್ಟು ಮ್ಯಾಚ್ ಸ್ಟಾರ್ಟ್ ಆಯಿತು ಅಂತ ಗೊತ್ತಾಗಿ ಮ್ಯಾಚ್ ನೋಡೋಕ್ಕಂತ ಕೂತ್ಕೊಂಡೆ. ಮ್ಯಾಚ್ ಸ್ಟಾರ್ಟ್ ಆಯಿತು ನೋಡಿ. ಇಂಡಿಯಾ ಅವರು ಆಡಿದ ಆಟಕ್ಕೆ ಆಸ್ಟ್ರೇಲಿಯಾ ಅವರು ಇನ್ನೊಂದ್ಸತಿ ಇಂಡಿಯಾ ಅವ್ರ ಸಹವಾಸಕ್ಕೆ ಬರಬಾರ್ದು, ಆ ರೇಂಜ್ಗೆ ಆಟ ಆಡಿದ್ರು. ಅವ್ರನ್ನ ವರ್ಲ್ಡ್ ಕಪ್ ಲೀಗಿಂದನೇ ಹೊರಗಡೆ ಆಗ್ಬಿಟ್ರು ಸೆಮಿಫೈನಲ್ಸಲ್ಲಿ. ಇವತ್ತಿಗೆ ನಾನು ಮಾಡಿದ್ದು ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.